ಆಕಾಶ ಎತ್ತರಕ್ಕೆ ಹಾರೋ ವಿಮಾನನ ನೋಡೋದೇ ಚಂದ. ಅದರಲ್ಲೂ ಚಿಕ್ಕವರಿದ್ದಾಗ ವಿಮಾನ ನೋಡ್ತಾ ಊಟ ಮಾಡಿದ ಬಾಲ್ಯದ ನೆನಪು ಈಗಲೂ ಕಾಡುತ್ತೆ. ಜೀವನದಲ್ಲಿ ಒಂದ್ಸತಿ ವಿಮಾನ ಹತ್ತಬೇಕು ಅನ್ನೋದು ಎಲ್ಲರ ಬಕೆಟ್ ಲಿಸ್ಟ್ನಲ್ಲೂ ಇರುತ್ತೆ. ಆದರೆ ಇಲ್ಲೊಬ್ಬ ಬಾಲಕ ವಿಮಾನದ ಲ್ಯಾಂಡಿಂಗ್ ಗೇರ್ ಬಳಿ ಕೂತು ಬರೋಬ್ಬರಿ 2 ಗಂಟೆ ಪ್ರಯಾಣಿಸಿದ್ದಾನೆ. ಹಾಗಾದ್ರೆ ಆ ಬಾಲಕ ಯಾರು? ಅವನು ಸಿಕ್ಕಾಕೊಂಡಿದ್ದಾದ್ರೂ ಹೇಗೆ? ಕೊನೆಗೆ ಏನೆಲ್ಲ ಆಯಿತು? ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ವಿಮಾನ ನೋಡಕ್ಕೆ ಎಷ್ಟು ಖುಷಿಯಾಗುತ್ತೋ ಹೆದರಿಕೆನೂ ಅಷ್ಟೇ ಆಗುತ್ತೆ. ಯಾಕಂದ್ರೆ ವಿಮಾನ ಪ್ರಯಾಣ ಅಷ್ಟು ಸುಲಭವಲ್ಲ. ಆಕಾಶದ ಎತ್ತರಕ್ಕೆ ಹಾರ್ತಿದ್ದಂತೆ ಆಮ್ಲಜನಕದ ಪ್ರಮಾಣ ಕಮ್ಮಿ ಆಗುತ್ತಾ ಹೋಗುತ್ತೆ. ಅಪ್ಪಿದಪ್ಪಿ ನೆಲಕ್ಕೆ ಬಿದ್ದರೆ ಅಷ್ಟೇ ಗತಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೊನ್ನೆ ನಡೆದ ಭಯಾನಕವಾದ ಅಹಮದಾಬಾದ್ ಪ್ಲೇನ್ ಕ್ರ್ಯಾಶ್. ಆದರೆ ಇಷ್ಟೆಲ್ಲ ನಡೀತಿದ್ರು ಇಲ್ಲೊಬ್ಬ 13 ವರ್ಷದ ಬಾಲಕ ಲ್ಯಾಂಡಿಂಗ್ ಗೇರ್ ಬಳಿ ಕುತ್ಕೊಂಡು 2 ಗಂಟೆ ಪ್ರಯಾಣ ಮಾಡಿದ್ದಾನೆ. ಹೌದು, KAM ಏರ್ಲೈನ್ ವಿಮಾನ RQ4401 ಆಫ್ಘನ್ನ ಕಬೋಲ್ನಿಂದ ಹೊರಟು ಭಾನುವಾರ 11ರ ಸುಮಾರಿಗೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ವಿಮಾನದಲ್ಲಿ ಪ್ರಯಾಣಿಕರು ಇಳಿದ ಬಳಿಕ ಬಾಲಕನೊಬ್ಬ ಅದರ ಲ್ಯಾಂಡಿಂಗ್ ಗೇರ್ ಕಂಪಾರ್ಟ್ಮೆಂಟ್ನಿಂದ ಇಳಿದಿದ್ದಾನೆ. ಬಾಲಕನ ಚಲನವಲನಗಳ ಬಗ್ಗೆ ಸಂಶಯ ಮೂಡಿ ಇವನನ್ನು ಬಂಧಿಸಿ ಪ್ರಶ್ನಿಸಿದಾಗ ಇವನು ಕುಂದುಜ್ ನಗರದ ಮೂಲದವನಾಗಿದ್ದು ಆಫ್ಘಾನಿಸ್ತಾನದ ಪ್ರಜೆಯಾಗಿದ್ದಾನೆ ಅಂತ ಗೊತ್ತಾಗಿದೆ. ಕುತೂಹಲಕ್ಕಾಗಿ ವಿಮಾನದ ಹಿಂಭಾಗದ ಲ್ಯಾಂಡಿಂಗ್ ಗೇರ್ ವಿಭಾಗದೊಳಗೆ ಪ್ರವೇಶಿಸಿದೆ ಅಂತ ಬಾಯ್ ಬಿಟ್ಟಿದ್ದಾನೆ. ತಾಲಿಬಾನ್ಗಳಿಂದ ತಪ್ಪಿಸಿಕೊಂಡು ಇರಾನಿಗೆ ಹಾರಬೇಕು ಅಂತ ಅನ್ಕೊಂಡಿದ್ನಂತೆ ಈ ಬಾಲಕ. 30,000 ಅಡಿ ಎತ್ತರದಲ್ಲಿ ತಾಪಮಾನವು 50 ಡಿಗ್ರಿ ಸೆಲ್ಸಿಯಸ್ ತಲುಪಬಹುದು. ಇದರ ಜೊತೆ ಆಮ್ಲಜನಕದ ಕೊರತೆ ಕೂಡ ಇರುತ್ತೆ. ತಣ್ಣಗಿನ ವಾತಾವರಣ ಹೆಚ್ಚಾಗಿ ರಕ್ತ ಹೆಪ್ಪುಗಟ್ಟೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಉಸಿರಾಟಕ್ಕೆ ಬೇಕಾದಷ್ಟು ಗಾಳಿ ಸಿಗದೆ ಶ್ವಾಸಕೋಶ ಫೇಲ್ಯೂರ್ ಕೂಡ ಆಗ್ಬೋದು. ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಹೃದಯಘಾತನೇ ಸಂಭವಿಸ್ಬೋದು. ಸ್ವಲ್ಪ ಅಲ್ಗಾಡಿದ್ರೂ ನೆಲಕ್ಕೆ ಬಿದ್ದು ಸಾವನ್ನಪ್ತಿದ್ದ ಈ ಬಾಲಕ. ಇಷ್ಟೆಲ್ಲ ಸಮಸ್ಯೆ ಇದ್ರೂ 94 ನಿಮಿಷಗಳ ಪ್ರಯಾಣದಲ್ಲಿ ಆತ ಬದುಕುಳಿದಿದ್ದೇ ಪವಾಡ. ಅದು ಹೇಗೆ ಅಂದರೆ, ವಿಮಾನ ಟೇಕ್ ಆಫ್ ಆದ ನಂತರ ವೀಲ್ ಬೇ ಬಾಗಿಲು ತೆರೆಯುತ್ತೆ. ಆ ಚಕ್ರ ಒಳಗಡೆ ಹೋದಂತೆ ಆ ಬಾಗಿಲು ಮುಚ್ಚತ್ತೆ. ಈ ಜಾಗದಲ್ಲಿ ಆತ ಕುಳಿತು ಪ್ರಯಾಣ ನಡೆಸಿದ್ದಾನೆ. ಆದರೆ ವಿಮಾನ ಕಡಿಮೆ ಎತ್ತರದಲ್ಲಿ ಹಾರಾಡಿದ್ರಿಂದ ಆತ ಪಾರಾಗಿರ್ಬೋದು ಅಂತ ಅಧಿಕಾರಿಗಳು ಮತ್ತು ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ವಿಮಾನದ ಲ್ಯಾಂಡಿಂಗ್ ಗೇರ್ ವಿಭಾಗವನ್ನ ತಪಾಸಣೆ ನಡೆಸಲಾಗಿದ್ದು ವಿಮಾನ ಸುರಕ್ಷಿತವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆ ಹುಡುಗನ ಹಲವಾರು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಯಿತು ಮತ್ತು ಅದೇ ದಿನ ಸಂಜೆ 4 ಗಂಟೆ ಸುಮಾರಿಗೆ ಮತ್ತೊಂದು ವಿಮಾನದ ಮೂಲಕ ಕಾಬೂಲ್ಗೆ ಕಳಿಸಿಕೊಡಲಾಯಿತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ಕುತೂಹಲಕ್ಕಾಗಿ ವಿಮಾನ ಹತ್ತಿದ ಬಾಲಕನ ಜೀವಕ್ಕೆ ಅಪಾಯ ಜಸ್ಟ್ ಮಿಸ್ ಆಗಿದೆ. ವಿಮಾನ ಹತ್ತೋಕ್ಕಿಂತ ಮುಂಚೆ ನೀವು ಕೂಡ ನಿಮ್ಮ ಆರೋಗ್ಯದ ಕಡೆ ಗಮನ ಇಟ್ಕೊಂಡಿದ್ರೆ ಒಳ್ಳೇದಾಗತ್ತೆ. ಇವತ್ತಿನ ಡಿಜಿಟಲ್ ಕಂಟೆಂಟು ಇದಾಗಿತ್ತು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.